ಶಾರದಾ ಮಾತೆಯ ಕುರಿತಾದ ಹಾಡುಗಳನ್ನೆಲ್ಲ ಕೇಳಿದ್ರಿ. ಅಷ್ಟೋ ಇಷ್ಟೋ ಎಷ್ಟೋ ಸ್ವಲ್ಪ ಸ್ವಲ್ಪ ನಿಮಗೆ ಅರ್ಥವಾಗಿರಬಹುದು. ರಾಗವಾಗ ಹಾಡ್ತು ಅಂತ ಹೇಳಿದ್ರೆ ಹೊತ್ತೇ ಗೊತ್ತಾಗೋದಿಲ್ಲ. ಅದೇನು ಶಾರದಾ ಮಾತೆಯ ಹಾಡೇ ಆಗಬೇಕಾಗಿಲ್ಲ. ಯಾವ ಹಾಡನ್ನೇ ಆಗಲಿ ಚಂದ ಮಾಡಿ ಹಾಡಿದ್ರೆ ತಾಳ ತಂಬುರಿ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆನಂದ ಇದ್ದೇ ಇರುತ್ತೆ. ಅದೆಲ್ಲ ಮುಖ್ಯ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ ಅಂತ ಹೇಳ್ತಕ್ಕಂಥ ಹಾಡು, ಅದನ್ನು ಕೇಳಿದಾಗ ನಿಮ್ಗೇನು ಅನಿಸ್ತು? ರಾಮಕೃಷ್ಣ ತಪೋ ಸೂರ್ಯ ಅಂತನ್ನುವ ಹಾಡನ್ನ ಕೇಳಿದಾಗ ನಿಮಗೇನು ಅನಿಸ್ತು? ಅದರ ಬಗ್ಗೆ ಆಳವಾಗಿ ಅನಿಸೋದಕ್ಕೆ ಏನು ಮಾಡಬೇಕು ಗೊತ್ತಾ? ದಿನ ಹೇಳಬೇಕು. ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಗಗನದಂತಿಹುದಮ್ಮ ನಿನ್ನ ಗಾಂಭೀರ್ಯ, ನಿನ್ನ ತೇಜದ ಭಾಗ ಈ ನಮ್ಮ ಸೂರ್ಯ. ನೀ ಕಾಳಿ, ನೀ ಲಕ್ಷ್ಮಿ, ನೀ ಬಿಜ್ಜೆಯಮ್ಮ, ಮಕ್ಕಳಾಗಿಹ ನಮ್ಮ ಪೊರೆ ಶಕ್ತಿಯಮ್ಮ, ಶಕ್ತಿಯಮ್ಮ, ಬಿಜ್ಜೆಯಮ್ಮ. ಕನ್ನಡ ಕನ್ನಡ ಅದು. ಸುಬ್ಬಮ್ಮ ಅಂತ ಹೇಳಿಲ್ವಾ? ಸುಬ್ಬಮ್ಮ ಅಂತ ಹೇಳೋದಿಲ್ವಾ? ಹಾಗೆ ಶಕ್ತಿಯಮ್ಮ, ಹಾಗೆ ಬಿಜ್ಜೆಯ. ಬಿಜ್ಜೆ ಅಂದ್ರೆ ವಿದ್ಯಾ, ಶಕ್ತಿ ತಾಯಿ, ಶಕ್ತಿ ಮಾತೆ, ಶಕ್ತಿ ಮಾತೆ, ಶಕ್ತಿಯಮ್ಮ. ಮಹಿಮೆ ಮಹಿಮೆಯನ್ನು ಅರಿಯುವುದು ಎಂದೆಂಬರಮ್ಮ, ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ. ಗುರುವರ್ಯ ಶ್ರೀರಾಮಕೃಷ್ಣ ಎಂಥ ಮಹಾಮಹಿಮ ಅಂತ ಅನ್ನೋದನ್ನ ಈ ಕವಿ ಹೇಗೆ ಅರ್ಥ ಮಾಡಿಕೊಂಡ್ರು ನೋಡಿ. ಒಂದೇ ಮಾತಿನಲ್ಲಿ ಇಬ್ಬರ ಮಹಿಮೆಯನ್ನು ಹೇಗೆ ಎದುರುಗಡೆ ಇಟ್ಬಿಟ್ರು. ಚೆನ್ನಾಗಿದೆ ಪಾಯಿಂಟ್. ಮಹಿಮೆ ಮಹಿಮೆಯನ್ನರಿಯುವುದೆಂದೆಂಬರಮ್ಮ. ಒಬ್ಬರ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದರೂ ಮಹಿಮೆ ಇರಬೇಕಾಗುತ್ತೆ. ಅತ್ಯಂತ ಶ್ರೇಷ್ಠ ವಿದ್ಯಾವಂತನ ಒಬ್ಬ ಹಳ್ಳಿ ಗಂವಾರ ಹೇಗೆ ತಾನೇ ಅರ್ಥ ಮಾಡ್ಕೊಳ್ಬಲ್ಲ? ಹಳ್ಳಿ ಗಂವಾರನ ನಾನು ತಿರಸ್ಕಾರ ಮಾಡಿದ್ದಲ್ಲ, ಅರ್ಥ ಆಗುವುದಿಲ್ಲ ಅಂತ ಹೇಳೋಕ್ಕೋಸ್ಕರ ಅಷ್ಟೇನೆ. ಅವನ ಪಾಡಿಗೆ ಅವನು ಶ್ರೇಷ್ಠ, ಇವನ ಪಾಡಿಗೆ ಇವನು ಶ್ರೇಷ್ಠ. ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟವಾಗಿ ಸಾರಿದ್ದಾರೆ. ಅದಕ್ಕಲ್ಲ, ಆದರೆ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲೂ ಮಹಿಮೆ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣ ಅಂತಂದ್ರೆ ಯಾರು? ಆ ಫಾರಿನ್ ಥಿಂಕರ್ಸ್ ಅಂತನೋರು, ಪಾಶ್ಚಾತ್ಯ ಚಿಂತಕರು ಎಂತೆಂಥ ಅದ್ಭುತವಾದ ವಾಕ್ಯಗಳಿಂದ ಶ್ರೀರಾಮಕೃಷ್ಣರನ್ನು ಕೊಂಡಾಡಿದ್ರು ಅಂತನ್ನೋದನ್ನ ಆಹಾ, ನಮಗೆ ತಿಳ್ಕೊಳ್ಳೋಕ್ಕಾದ್ರೂ ಶಕ್ತಿ ಇದೆಯಾ? ಅಂತಹ ಶ್ರೀರಾಮಕೃಷ್ಣ ಯಾರಿಗೂ ಏಟಕದೇ ಇರುವಂತಹ ಒಂದು ಉನ್ನತಿಗೆ ಏರಿದಂತಹ ಶ್ರೀರಾಮಕೃಷ್ಣರನ್ನ ಶ್ರೀಮಾತೆ ಶಾರದಾ ದೇವಿ ಯಾವ ರೀತಿಯಲ್ಲಿ ಅರ್ಥಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪತಿ ಭಕ್ತಿಯದೆ ಮುಕ್ತಿ ನಿನಗಾಯಿತಮ್ಮ. ಈ ಒಂದು ವಾಕ್ಯದಲ್ಲಿ ಸ್ತ್ರೀಯರಿಗೆ ಆಧ್ಯಾತ್ಮಿಕ ಸಾಧನೆ ಅಂತನ್ನೋದನ್ನ ಸೂಚಿಸಲಾಗಿದೆ. ಕವಿ ಸುಮ್ಮನೆ ಕವಿ ಅಲ್ಲ, ಕವಿ ಕ್ರಾಂತದರ್ಶಿ ಅಂತ ಸಂಸ್ಕೃತದಲ್ಲಿದೆ. ಕವಿಯು ಆಚೆ ಕಡೆ ಇರ್ತಕ್ಕಂಥದ್ದನ್ನು ಕಾಣಬಲ್ಲವನು ಅಂತ. ಸೂರ್ಯ ಅಂದ್ರೆ ರವಿ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತನ್ನ ಬೇಂದ್ರೆಯವರು ಹೇಳಿದ್ದಾರೆ. ರವಿ ಗುಹೆ ಒಳಗೆ ಏನಿದೆ ಅಂತ ಅನ್ನೋದನ್ನ ಕಾಣ್ಲಾರ. ಸಾಮಾನ್ಯ ಮನುಷ್ಯ ತನ್ನ ಮನಸ್ಸಿನ ಒಳಗಡೆಯೇ ಹೋಗಿ ಏನಿದೆಯೋ ಕಾಣ್ಲಾರ. ಇತರ ಮನಸ್ಸಿನ ವಿಚಾರ ಅಂತಿರ್ಲಿ. ಆದರೆ ಕವಿ ಮನಸ್ಸಿನ ಒಳಹೊಕ್ಕು ನೋಡಬಲ್ಲ, ಈ ಸೃಷ್ಟಿಯ ಒಳಹೊಕ್ಕು ನೋಡಬಲ್ಲ.
ಪ್ರತಿಯೊಂದರ ಮರ್ಮವನ್ನ ಅರಿತುಕೊಳ್ಳಬಲ್ಲ. ಯಾಕೆ? ಭಾವದ ತೀಕ್ಷ್ಣತೆ ಅಂಥದ್ದು. ರವೀಂದ್ರನಾಥ್ ಠಾಕೂರರು 12 ಮಕ್ಕಳ ತಂದೆ. ಆದರೆ ಅವರು ರಚಿಸಿದಂಥ ಹಾಡುಗಳೆಲ್ಲ ಋಷಿವಾಣಿ ಋಷಿವಾಣಿ. ಇದು ಹೇಗೆ ಸಾಧ್ಯ ಆಯಿತು ಅಂತ ನಮ್ಮ ಸ್ವಾಮಿಗಳೊಬ್ಬರು, ಸ್ವಾಮಿ ಯತೀಶ್ವರಾನಂದಜಿ ಅಂತ ನಮ್ಮ ಗುರುಗಳು, ಸುಮಾರು 40 ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇದ್ದೀನಿ, ಕೇಳಿದ್ರು. ಅದಕ್ಕೆ ಸ್ವಾಮಿ ಯತೀಶ್ವರಾನಂದಜಿ ಅವರು ಹೇಳಿದರು, ರವೀಂದ್ರನಾಥ್ ಠಾಕೂರರು ಆ ಹಾಡುಗಳನ್ನ, ಆ ಕವನಗಳನ್ನ, ಆ ಕಾವ್ಯಗಳನ್ನ ರಚನೆ ಮಾಡುವಾಗ ಅವರ ಕುಂಡಲಿನಿ ಶಕ್ತಿ ಸಹಸ್ರಾರದವರೆಗೆ ಏರಿತ್ತು. ಮತ್ಯಾತಕ್ಕೆ 12 ಜನ ಮಕ್ಕಳು ಅಂದ್ರೆ ಅವರೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿ ಕುಂಡಲಿನಿ ಶಕ್ತಿ ಜಾಗೃತವಾದದ್ದಲ್ಲ, ಆಲೋಚನೆಯ ತೀಕ್ಷ್ಣತೆ, ಭಾವದ ತೀವ್ರತೆ, ಇದರಿಂದಾಗಿ ಕುಂಡಲಿನಿ ಶಕ್ತಿ ಮೇಲೇರಿದಾಗ ಅವರ ಬಾಯಿಂದ ಋಷಿವಾಣಿ ಹೊರಕ್ಕೆ ಬಂದುಬಿಡ್ತದೆ. ಆದ್ರಿಂದ ಅವರು ಇವತ್ತು ವಿಶ್ವಕವಿ ಆಗಿದ್ದಾರೆ. ಆದರೆ ಸ್ವಾಮಿ ಯತೀಶ್ವರಾನಂದಜಿ ಅವರು ಹೇಳಿದ್ರು, ಆಧ್ಯಾತ್ಮಿಕ ಸಾಧನೆಯಿಂದ ಮನಃಶುದ್ಧಿ ಅಂತ ಹೇಳ್ತಕ್ಕಂಥದ್ದನ್ನು ಅವರು ಗಳಿಸಿಕೊಳ್ಳದೆ ಇದ್ದುದರಿಂದ ಏರಿದ ಕುಂಡಲಿನಿ ಮತ್ತೆ ಮೂಲಾಧಾರಕ್ಕೆ ಬಂದು ಇಳಿದು ಬಿಡುತ್ತದೆ. ಆ ಶಕ್ತಿ ಮತ್ತೆ ಯಾವಾಗ ಮೂಲಾಧಾರಕ್ಕೆ ಬರ್ತದೋ ಆಗ ಕಾಮ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ತೀವ್ರವಾಗಿ ಜಾಗೃತವಾಗಿಬಿಡುತ್ತೆ. ಒಂದು ಮಗು, ಮತ್ತೊಂದು ಸರ್ತಿ ಕೆಳಗೆ ಮತ್ತೊಂದು ಮಗು. ಕುಂಡಲಿನಿ ಶಕ್ತಿಗೂ ಯೋಗಿಗೂ ನಿಕಟ ಸಂಬಂಧ. ಆದ್ರಿಂದ ಯೋಗಿಗಳೆಲ್ಲರೂ ಕೂಡ ಗಮನವನ್ನು ಎಲ್ಲಿಟ್ಟಿರ್ತಾರೆ? ಕುಂಡಲಿನಿ ಶಕ್ತಿಯ ಮೇಲೆ. ಅದು ಯಾವುದೇ ಬಗೆಯ ವಿಕಾರವೂ ಇಲ್ಲದೆ ಮೇಲೇರಿ ಅತ್ಯಂತ ಶುದ್ಧವಾದ ಜ್ಞಾನ ಬರಬೇಕು ಅಂತನ್ನುವ ದೃಷ್ಟಿಯಿಂದ ಸಾಧನೆಯಲ್ಲಿ ಕ್ರಮ ನಿಯಮ, ಕ್ರಮ ನಿಯಮ, ಕ್ರಮ ನಿಯಮ ಅದನ್ನು ಅನುಸರಿಸುತ್ತಾರೆ.